ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಗನ್ವಿ ಕ್ರಿಯೇಷನ್ಸ್ ಚಾನೆಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಈಸಿಯಾಗಿ ಹಾಕಬಹುದಾದಂತಹ ಒಂದು ಸ್ಯಾರಿ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ನಮ್ಮ ಚಾನಲ್ನ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಾನು ಯಾವುದೇ ಒಂದು ಡಿಸೈನ್ನ ಪೋಸ್ಟ್ ಮಾಡಿದ್ರೆ ಫಸ್ಟು ನಿಮಗೆ ಅದು ಶೋ ಆಗುತ್ತೆ. ಇವಾಗ ಬನ್ನಿ ಸ್ಯಾರಿ ಕುಚ್ಚು ಡಿಸೈನ್ ಹಾಕೋದು ನೋಡೋಣ. ಈ ಸ್ಯಾರಿ ಕುಚ್ಚು ಹಾಕೋದಕ್ಕೆ ನಾನು ನಾರ್ಮಲಿ ಒಂದು ಬಟ್ಟೆ ತೊಗೊಂಡಿದ್ದೀನಿ. ನೀವು ಸ್ಯಾರಿಗೆ ಹಾಕೋದಾದ್ರೆ ಸ್ಯಾರಿ ತೊಗೊಳ್ಳಿ. ನಾನು ಬಟ್ಟೆಗೆ ಡಿಸೈನ್ ಹಾಕಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಗ್ಲೂ ಹೇಳಿದ್ನಲ್ಲ, ಗ್ಲೂ ಒಂದು ಇದು ಇಲ್ಲ, ಫೆವಿಕಾಲ್ ಇಲ್ಲ ಅಂದರೆ ಫ್ಯಾಬ್ರಿಕ್ ಗ್ಲೂ ಬರುತ್ತೆ, ಅದನ್ನು ತೊಗೊಳ್ಳಿ. ಆ್ಯಂಡ್ ಸಿಸರ್ ತೊಗೊಂಡಿದ್ದೀನಿ. ಇದು ಕ್ರೋಶ ನೀಡಲು ನಂಬರ್ 10 ನಂಬರ್ ನೀಡಲ್ ತೊಗೊಂಡಿದ್ದೀನಿ. 0.75 mm ನೀಡಲ್ ಇದು ತೊಗೊಂಡಿದ್ದೀನಿ. ಇದು ಝರಿ ಥ್ರೆಡ್ಡು ಆ್ಯಂಡ್ 2 ಕಲರ್ ದಾರ, ಅದರ ಜೊತೆಗೆ ಬೀಡ್ಸ್ ತೊಗೊಂಡಿದ್ದೀನಿ. ನಿಮಗೆ ಯಾವ ಬೀಡ್ಸ್ ಸೂಕ್ತ ಅನಿಸುತ್ತೆ ನೀವು ಹಾಕೋ ಡಿಸೈನ್ಗೆ, ಸೊ ಆ ಬೀಡ್ಸ್ನ ನೀವು ತೊಗೊಳ್ಳಿ. ಓಕೆನಾ? ಬನ್ನಿ ಈಗ ಸ್ಯಾರಿ ಕುಚ್ಚು ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ನಾರ್ಮಲಿ ಸೀರೆನ ಈ ಡಿಸೈನ್ಗೆ ಸೀದಾನೇ ಇಟ್ಕೋತೀವಿ, ಆಯಿತಾ? ನಾನು ಆಲ್ರೆಡಿ ದಾರನ ಸುತ್ಕೊಂಡಿದ್ದೀನಿ, 6 ಎಳೆ ದಾರನ ಸುತ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಈ 6 ಎಳೆ ದಾರ ಸುತ್ಕೊಳ್ಳೋದು ಹಿಂಗೆ ಅಂತ ನಾನು ಹಿಂದಿನ ವಿಡಿಯೋನಲ್ಲಿ ನಿಮಗೆ ತೋರಿಸಿದ್ದೀನಿ. ಅದೇ ವಿಧವಾಗಿ ಸುತ್ಕೊಂಡು ನೀವು ರೆಡಿ ಮಾಡಿ. ಈ ಥರ ನೋಡಿ, ನಾಟ್ ಹಾಕಿದೆ, ನಾನು ನಾಟ್ ಬಿಚ್ಕೋತಾ ಇದ್ದೀನಿ. ಓಕೆನಾ? ಈ ಥರ ಬಿಚ್ಕೊಂಡು ಈ ಕಲರಲ್ಲಿ ಡಿಸೈನ್ ಹಾಕ್ತೀನಿ. ಆ್ಯಂಡ್ ಈ ಕಲರಲ್ಲಿ ನಾನು ಕುಚ್ಚು ಕಟ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನಾವು ಈಗ ಸ್ಯಾರಿ ಕುಚ್ಚು ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಫಸ್ಟು ನೋಡಿ, ಈ ಥರ ಸ್ಯಾರಿ ಎಡ್ಜ್ ಏನಿರುತ್ತೆ, ಇದು ಸ್ಯಾರಿ ಎಡ್ಜು. ಸೊ ಈ ಸ್ಯಾರಿ ಎಡ್ಜಲ್ಲಿ ಈ ಥರ ನಿಧಾನಕ್ಕೆ ನೀಡಲ್ನ ತೋರಿಸಿ ಈ ಥರ ಇಟ್ಕೊಳ್ಳಿ. ನೋಡಿ, ಈ ಥರ ನಿಧಾನಕ್ಕೆ ನೀಡಲ್ನ ಮೂತಿ ಸಹಾಯದಿಂದ ನಿಧಾನಕ್ಕೆ ಎಳ್ಕೊಂಡು ನೋಡಿ ಈ ಥರ ಎಳ್ಕೊಳ್ಳಿ. ನೋಡಿ, ಈ ಥರ ಸಿಕ್ಕಾಗೋ ಚಾನ್ಸಸ್ ಇರುತ್ತೆ. ಹೊಸ್ದಾಗಿ ಕಲಿಯೋರು ನಿಧಾನಕ್ಕೆ ನೋಡಿಕೊಂಡು ಮಾಡ್ಕೊಳ್ಳಿ. ನಮ್ಗೆ ಕಲ್ತಿರೋರ್ಗೆ ಒಂದೊಂದ್ಸರಿ ಸಿಕ್ಕಾಗ್ಬಿಡುತ್ತೆ. ನೋಡಿ, ಈ ಥರ ಟೆನ್ಷನ್ ಮಾಡ್ಕೊಂಬಿಡಿ, ನಿಧಾನಕ್ಕೆ ಹಾಕಿ. ನೋಡಿ, ಮತ್ತೊಂದು ಸರಿ ತೋರಿಸ್ತೀನಿ. ಈ ಥರ ನೀಡಲ್ನ ಸಹಾಯದಿಂದ ಬಟ್ಟೆಗೆ ಈ ಥರ ತೋರಿಸಿ ನಂತರ ನೋಡಿ ಈ ಥರ ದಾರನ ನಿಧಾನಕ್ಕೆ ಮೇಲ್ಮುಖವಾಗಿ ಹಿಂಗೆ ಎಳ್ಕೊಂಡು ಇಲ್ಲಿ ಗಂಟು ಹಾಕ್ಕೊಳ್ಳಿ. ಈ ಥರ ನೋಡಿ, ಈ ಥರ ಗಂಟು ಹಾಕ್ಕೊಳ್ಳಿ. ನಂತರ ಆ ಗಂಟನ್ನ ಬಿಟ್ಬಿಡಿ, ದಾರನ ಈ ಥರ ಸುತ್ಕೊಂಡು ಇಲ್ಲಿ ನಾವು ಏನು ಗಂಟು ಹಾಕಿದ್ದೀವಿ ಅದೇ ಹೋಲಲ್ಲಿ ಮತ್ತೆ ತೋರಿಸಿ ಮತ್ತು ಇನ್ನೊಂದು ನಾಟ್ ಹಾಕ್ಕೊಳ್ಳಿ. ಓಕೆನಾ? ಈ ನಾಟ್ ಹಾಕೊಂಡ್ಮೇಲೆ ಈಗ 2 ಚೈನ್ ಹಾಕ್ಕೊಳ್ಳಿ. 1 2 ಚೈನ್. ನಂತರ ನೀಡಲ್ ಮೇಲೆ ಒಂದ್ಸರಿ ದಾರ ಸುತ್ಕೊಂಡು ಅದರ ಪಕ್ಕದಲ್ಲೇ ಏನು ಹಾಕಿದ್ದೀವಿ, ಇಲ್ಲಿ ನಾಟ್ ಹಾಕಿ 2 ಚೈನ್ ಹಾಕಿದ್ದೀವಲ್ಲ, ಇದ್ರ ಪಕ್ಕದಲ್ಲೇ ಇನ್ನೊಂದು ಸರಿ ತೋರಿಸಿ ದಾರನ ಎಳ್ಕೊಂಡು 2ರಿಂದ 1 ಮತ್ತು 2ರಿಂದ 1 ಈ ಥರ ಕಂಬ ಹಾಕ್ಕೊಳ್ಳಿ. ಡಬಲ್ ಕ್ರೋಶೆ ಕಂಬ ಇದನ್ನು ನಾನು ಉಲ್ಲನಲ್ಲಿ ಹಾಕಿ ತೋರಿಸಿದ್ದೀನಿ ಸ್ಟಾರ್ಟಿಂಗ್ ವಿಡಿಯೋನಲ್ಲಿ. ಸೊ ಅಲ್ಲಿ ಹೋಗಿ ನೋಡಿ, ಇದು ಕಲಿಯೋರಿಗೆ ಈ ಕಂಬ ಹೇಗೆ ಹಾಕೋದು ಅನ್ನೋದು ಆ ವಿಡಿಯೋದಲ್ಲಿ ಇದೆ. ಆ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇದೇ ಥರ ಇನ್ನೂ 2 ಕಂಬ ಹಾಕ್ಕೊಳ್ಳಿ. ನೋಡಿ, ನಿಧಾನಕ್ಕೆ ಪಕ್ಕದಲ್ಲೇ ಹಾಕಬೇಕು. ಗ್ಯಾಪ್ ಕೊಟ್ಟು ಹಾಕಿದ್ರೆ ಅದು ಡಿಸೈನ್ ಚೆನ್ನಾಗಿ ಕಾಣಲ್ಲ. ನೋಡಿ, ಈ ಥರ ನಿಧಾನಕ್ಕೆ ಹಾಕಿ. 3 ನಂತರ ಇನ್ನೊಂದು 4 ಕಾಣಿಸ್ತಿದ್ಯಾ? ನೋಡಿ, ಈ ಥರ 4 ಕಂಬ ಹಾಕಿ ಇದಾದ ನಂತರ 2 ಚೈನು 1 2 ಇದು ಎಲ್ಲಿಗೆ ಬರುತ್ತೆ ನೋಡ್ಕೊಳ್ಳಿ. ನೋಡಿ, ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿ ಮತ್ತೆ ನೀರನ್ನ ದಾರ ತಗೊಂಡು ಆ ಪಾಯಿಂಟಲ್ಲಿ ದಾರನ ಎಳ್ಕೊಂಡು ಮತ್ತೊಂದು ಕಂಬ ಹಾಕ್ಕೊಳ್ಳಿ. 1 ನೋಡಿ, ಈ ಥರ ಡಬಲ್ ಕ್ರೋಶೆ ಕಂಬ ಹಾಕ್ಕೊಳ್ಳಿ. ಮತ್ತು ಸೇಮ್ ಅದ್ರ ಪಕ್ಕದಲ್ಲೇ ಮತ್ತೆ ನೀಡಲ್ನ ತೋರಿಸಿ ದಾರನ ಎಳ್ಕೊಂಡ್ಮೇಲೆ ನೀಡಲ್ ಮೇಲೆ 3 ದಾರ ಇರುತ್ತೆ. 1 2 3 3 ದಾರ ಇರುತ್ತೆ. ಸೊ ಮತ್ತೆ ನೀಡಲ್ನಿಂದ ದಾರ ಎಳ್ಕೊಂಡು 2ರಲ್ಲಿ 1 ಕಾಣಿಸ್ತಿದ್ಯಾ? ನೋಡಿ, ಈ ಥರ ಗ್ಯಾಪ್ ಬರುತ್ತೆ. ನಂತರ ಮತ್ತೆ ನೀಡಲ್ ಮೇಲೆ ದಾರ ತೊಗೊಂಡು ಪಕ್ಕನೇ ಹಾಕೊಂಡು ಹೋಗಬೇಕು. ಪಕ್ಕ ಹಾಕೊಂಡು ಹೋಗಿಲ್ಲ ಅಂದರೆ ಇದು ಡಿಸೈನ್ ಒಂಥರ ಚೆನ್ನಾಗಿ ಕಾಣಿಸಲ್ಲ. ನೋಡಿ, ಸೇಮ್
ಕಾಣಿಸ್ತಿದ್ಯಾ? ಈಗ ಇಲ್ಲಿ ಚೈನ್ ಹಾಕ್ಬಿಟ್ಟು ಗ್ಯಾಪ್ ಬಿಟ್ವಿ. ಇಲ್ಲಿ ಒಂದು ಬೀಡ್ಸ್ನ ಆ್ಯಡ್ ಮಾಡೋಣ. ನೋಡಿ, ನೀಡಲ್ನ ಬೀಡ್ಸ್ ಒಳಗಡೆ ತೋರಿಸಿ, ನಂತರ ಇಲ್ಲೇನು ದಾರ ಬಿಟ್ಟಿರ್ತೀವಿ ಆ ದಾರದೊಳಗಡೆಯಿಂದ ನಿಧಾನಕ್ಕೆ ತೋರಿಸಿ ದಾರನ ಬೀಡ್ಸ್ ಒಳಗಡೆ ಎಳ್ಕೊಳ್ಳಿ ಈ ಥರ. ಓಕೆನಾ? ನಂತರ ಒಂದು ನಾಟ್ ಹಾಕಿ ಎಲ್ಲಿಗೆ ಬರುತ್ತೆ ನೋಡ್ಕೊಳ್ಳಿ, ಇಲ್ಲಿಗೆ ಬರುತ್ತೆ. ನಂತರ ಸೂಜಿ ಮೇಲೆ ದಾರ ತಗೊಂಡು ತೋರಿಸಿ ಮತ್ತು ಒಂದು ಕಂಬ ಹಾಕೊಳ್ಳಿ. ನೋಡಿ, ಈ ಥರ ಕಾಣಿಸ್ತಿದೆಯಾ? ಮತ್ತು ಸೇಮ್ ಅದ್ರ ಪಕ್ಕನೇ ಇನ್ನೊಂದು ಕಂಬ. ನಂತರ ಸೂಜಿ ಮೇಲೆ ದಾರ ಮತ್ತು ಬಟ್ಟೆಗೆ ತೋರಿಸಿ ದಾರನ ಎಳ್ಕೊಂಡು ಎರಡರಲ್ಲೊಂದು ಮತ್ತು ಇನ್ನೊಂದು ಕಂಬ. ಟೋಟಲ್ 4 ಕಂಬ ಹಾಕೋಬೇಕು. ಓಕೆನಾ? ಈ 4 ಕಂಬ ಆದಮೇಲೆ ಮತ್ತೆ 2 ಚೈನ್. ನೋಡಿ, 1 2 2 ಚೈನ್ ಆದಮೇಲೆ ಮತ್ತೆ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಬಟ್ಟೆಗೆ ತೋರಿಸಿ ದಾರನ ಎಳ್ಕೊಂಡು ಮತ್ತೆ ಕಂಬ ಹಾಕೋಬೇಕು. ನೋಡಿ, ಫಸ್ಟು 4 ಕಂಬ ಹಾಕಬೇಕು, ನಂತರ 2 ಚೈನ್ ಹಾಕಬೇಕು, 2 ಚೈನ್ ಹಾಕಿ ಮತ್ತೆ 4 ಕಂಬ ಹಾಕಿ ಒಂದು ಬೀಡ್ ಆ್ಯಡ್ ಮಾಡ್ಕೊಬೇಕು, ಮತ್ತೆ 4 ಕಂಬ, ಮತ್ತೆ 2 ಚೈನು, ನಂತರ ಮತ್ತೆ 4 ಕಂಬ. ಇದೇ ಥರ ನೀವು ಸೀರೆ ಪೂರ್ತಿ ಹಾಕೊಂಡು ಹೋಗ್ಬೇಕು. ಇದು ಈಸಿ ಡಿಸೈನು, ಬಿಗಿನರ್ಸ್ ಕೂಡ ಈಸಿಯಾಗಿ ಕಲ್ತ್ಕೊಂಡ್ಬಿಡ್ಬೋದು ಇದನ್ನು. ನೋಡಿ, 4 ಚೈನು. ಈಗ ನಂತರ ಒಂದು ಬೀಡ್ಸ್ನ ಆ್ಯಡ್ ಮಾಡೋದು. ನೋಡಿ, ಬೀಡ್ಸ್ ಒಳಗಡೆ ದಾರ ಎಳ್ಕೊಂಡು ಒಂದು ಲಾಕ್ ಮಾಡಿ, ನಂತರ ಅದು ಎಲ್ಲಿ ಬರುತ್ತೆ ನೋಡಿಕೊಂಡು ಆ ಲಾಕು ಸೂಜಿ ಮೇಲೆ ದಾರ ತಗೊಂಡು ಮತ್ತು ಬಟ್ಟೆ ಒಳಗಡೆಯಿಂದ ತೋರಿಸಿ ದಾರನ ಎಳ್ಕೊಂಡು ಎರಡರಲ್ಲೊಂದು ಕಂಬ ಮಾಡ್ಕೊಬೇಕು. ನೋಡಿ, ನಾವು ಹಾಕಬೇಕಾದ್ರೆ ಎಲ್ಲ ಒಂದೇ ಸಮ ಬರಬೇಕು. ನೋಡಿ, ಇದೆಲ್ಲ ಒಂದೇ ಸಮ ಬಂತು, ಇಲ್ಲಿ ಗ್ಯಾಪ್ ಜಾಸ್ತಿ ಆಗೋಯ್ತು, ಈ ಥರ ಆಗುತ್ತೆ. ಆವಾಗ ಏನು ಮಾಡಬೇಕು, ಮತ್ತೆ ಬಿಚ್ಚಿ ಮತ್ತೆ ನೀಟಾಗಿ ಹಿಡಿದು ನೋಡಿ ಎಲ್ಲಿಗೆ ಬರುತ್ತೆ. ಓಕೆ, ಇಲ್ಲಿಗೆ ಬರುತ್ತೆ. ನಂತರ ನೀರಿನ ಮೇಲೆ ದಾರ ಸುತ್ಕೊಳ್ಳಿ. ಏನು ಹೋಲ್ ಮಾಡಿದ್ರೆ ಆವಾಗಲೇ ಅದಕ್ಕಿಂತ ನಾನು ಸ್ವಲ್ಪ ಒಳಗಡೆ ಹಾಕ್ಕೊಳ್ಳಿ. ಓಕೆನಾ? ಹಾಕ್ಕೊಂಡು ಎರಡರಲ್ಲೊಂದು. ಈಗ ನೋಡಿ ಒಂದೇ ಸಮ ಬಂತು, ಕಾಣಿಸ್ತಿದೆಯಾ? ಇದೇ ಥರ ಸೀರೆ ಪೂರ್ತಿ ಇದೇ ಥರನೇ ಹಾಕಬೇಕು. ನೋಡಿ ಫ್ರೆಂಡ್, ಸೀರೆ ಪೂರ್ತಿ ಈ ಥರ ಡಿಸೈನ್ ಹಾಕಿ ನಾನು ಡಿಸೈನ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೋಡಿ, ಕೊನೆಯಲ್ಲಿ ಲಾಸ್ಟ್ ಅಂದ್ಕೊಳ್ಳಿ, ಕೊನೆಯಲ್ಲಿ 4 ಕಂಬನ ಹಾಕ್ಬಿಟ್ಟು ನಂತರ ಒಂದು ಚೈನ್ ಹಾಕಿ ದಾರನ ಎಳೆದು ಸೀದರಲ್ಲಿ ಕಟ್ ಮಾಡಿ ಈ ಬೆರಳಲ್ಲಿ ಏನು ಸುತ್ಕೊಂಡಿದ್ದೀನಿ ಆ ದಾರನ ಎಳೆದು ಬಿಡ್ತಾಯಿದ್ದೀನಿ. ಓಕೆನಾ? ಇಲ್ಲಿಗೆ ನಮ್ಮ ಡಿಸೈನು ಕಂಪ್ಲೀಟ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಕಾಣಿಸ್ತಿದೆಯಾ? ಸೇಮ್ ಇದೇ ಥರನೇ ಸೀರೆಗೆ ಹಾಕಿ ಕಂಪ್ಲೀಟ್ ಮಾಡಿ. ಇದಾದ ನಂತರ ಇದಕ್ಕೆ ಕುಚ್ಚು ಕಟ್ಟಬೇಕು. ನಾನು ಕುಚ್ಚು ಕಟ್ಟಿ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ನಾನು 77 ದಾರ ತೊಗೊಂಡಿದ್ದೀನಿ, ಕಾಣಿಸ್ತಿದೆಯಲ್ಲ? 77 ದಾರ ಇದು ಫೋಲ್ಡ್ 77 ದಾರ ಇದು ಫೋಲ್ಡ್ ಮಾಡಿದಾಗ 147 ದಾರ ಆಗುತ್ತೆ. ಇದನ್ನು ಈ ತುದಿನ ಕಟ್ ಮಾಡಿಕೊಂಡು ಗಮ್ ಹಾಕಿ ಅಂಟಿಸ್ಕೊತೀನಿ ನಾನು. ನೋಡಿ, ಈ ತುದಿನ ಹಿಂಗೆ ಇಟ್ಕೊಂಡು ಕಟ್ ಮಾಡಿಕೊಂಡು ಇದಕ್ಕೆ ಗಮ್ ಹಾಕಿ ಅಂಟಿಸ್ಕೊತೀನಿ ನಾನು. ಕಾಣಿಸ್ತಿದೆಯಾ? ನಿಮಗೆ ಗಮ್ ಹಾಕಿ ಇದು ಇಟ್ಕೊಳಕ್ಕಾಗಲ್ಲ ಇನ್ನೊಂದು ಮತ್ತೊಂದಂದರೆ ನಾನು ಕುಚ್ಚಾಕೋದು ನೀರಲ್ಲಿ ತೋರಿಸಿದ್ನಲ್ಲ, ಆ ನೀರಲ್ಲಿ ಸಹಾಯದಿಂದ ಏರಿಸ್ಕೊಂಡು ನೀವು ಹಾಕ್ಕೊಳ್ಳಿ. ನೋಡಿ, ಈ ಥರ ಮೂತಿನ ಚೂಪು ಮಾಡ್ಕೊಳ್ಳಿ. ಕಾಣಿಸ್ತಿದೆಯಾ? ಚೂಪು ಮಾಡ್ಕೊಂಡ ನಂತರ ಈ ಕಡೆ ಜಾಯಿಂಟ್ ಇರೋದ್ರೆ ಇದನ್ನು ಕಟ್ ಮಾಡ್ಕೊಳ್ಳಿ. ನೋಡಿ, ಇದರ ಸಮಕ್ಕೆ ಇಟ್ಕೊಂಡು
ಈ ಥರ ಕಟ್ ಮಾಡ್ಕೊಳ್ಳಿ. ಇದಾದ ನಂತರ ಒಂದ್ಸರಿ ನೀಟಾಗಿ ದಾರನ ಈ ಥರ ಕ್ಲೀನ್ ಮಾಡ್ಕೊಳ್ಳಿ. ಸಿಕ್ಕು ಏನಾದರೂ ಇದ್ದರೆ ನೀಟಾಗಿ ಬಿಟ್ಕೊಳುತ್ತೆ. ನೋಡಿ ಎಷ್ಟು ನೀಟಾಗಿದೆ ಕಾಣಿಸ್ತಿದೆಯಾ? ಅಷ್ಟೇ. ಈಗ ಇದು ದಾರ ರೆಡಿ ಆಯಿತು. ನಮಗೆ ಈ ದಾರ ಜೊತೆಗೆ ಝರಿ ಥ್ರೆಡ್ನ ರೆಡಿ ಮಾಡ್ಕೊಳ್ಳೋಣ. ನೋಡಿ ಇದು ಝರಿ ಥ್ರೆಡ್ಡು 4 ಎಳೆನಲ್ಲಿ ತೊಗೊಂಡಿದ್ದೀನಿ ನಾನು. ಓಕೆನಾ? ಈಗ ಕುಚ್ಚು ಹಾಕೋದು ಹೆಂಗೆ ಅಂತ ನೋಡೋಣ. ಫ್ರೆಂಡ್ಸ್, ನಾನು ಈ ಡಿಸೈನ್ ಏನು ಹಾಕಿದ್ದೀನಿ ಇದು ಉಲ್ಟಾ ಹಾಕ್ಕೊಂಡಿದ್ದೀನಿ. ಇದು ಸೀದಾ. ನಾನು ಈ ಡಿಸೈನ್ನ ಉಲ್ಟಾ ಹಾಕ್ಕೊಂಡಿದ್ದೀನಿ. ಸ್ಯಾರಿಗೆ ಹಾಕ್ದಾಗೂ ಅಷ್ಟೇ ಇದನ್ನು ನೀವು ಉಲ್ಟಾ ಹಾಕ್ಕೊಂಡು ಕುಚ್ಚು ಕಟ್ಟಿ. ಓಕೆನಾ? ನೋಡಿ ಫಸ್ಟು ಇಲ್ಲಿ ಏನು ಡಿಸೈನ್ ಹಾಕಿದ್ದೀರಾ, ಈ ಡಿಸೈನ್ ಇದೆಯಲ್ಲ, ಈ ದಾರನ ಬಿಟ್ಬಿಡಿ. ಈ ದಾರನ ಏನು ಮಾಡಬೇಕು ಅಂದರೆ ಗ್ಲೂ ಇರುತ್ತಲ್ಲ, ಗ್ಲೂ ಸಹಾಯದಿಂದ ನೋಡಿ ಸ್ವಲ್ಪನೇ ಹಾಕೊಳ್ಳಿ ಗ್ಲೂನ. ಈ ಥರ ನಿಧಾನಕ್ಕೆ ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡಿ. ಬ್ಯಾಕ್ ಸೈಡ್ ಪೇಸ್ಟ್ ಮಾಡೋದ್ರಿಂದ ನಮಗೆ ಇದೇನು ಕಾಣಲ್ಲ. ನೋಡಿ ಈ ಥರ ನೀಟಾಗಿ ಪೇಸ್ಟ್ ಮಾಡಿಬಿಡಿ. ಪೇಸ್ಟ್ ಮಾಡಿ ಎಕ್ಸ್ಟ್ರಾ ಇರೋದನ್ನ ನೀಟಾಗಿ ಕಟ್ ಮಾಡಿ. ಈ ಥರ ಅಷ್ಟೇ. ನೀಟಾಗಿ ಗಮ್ಗೆ ಪೇಸ್ಟ್ ಆಗುತ್ತೆ. ಅದೇನು ಕಾಣಲ್ಲ ನೋಡಿ, ಏನೂ ಕಾಣಿಸ್ತಾ ಇಲ್ಲ. ಓಕೆನಾ? ಈ ಥರ ಪೇಸ್ಟ್ ಮಾಡಿ. ಇದಾದ ನಂತರ ನೋಡಿ ಈ ಹೋಲ್ ಏನಿದೆ, ಈ ಹೋಲ್ ಒಳಗಡೆ ದಾರನ ತೋರಿಸಿ. ಈ ಥರ ನೋಡಿ ಕಾಣಿಸ್ತಿದೆಯಾ? ಈ ಥರ ತೋರಿಸಿ ನಿಧಾನಕ್ಕೆ ಈ ಥರ. ನಮಗೆ ಈ ಥರ ಚಿಕ್ಕ ಚಿಕ್ಕ ಡಿಸೈನ್ ಹಾಕಿದಾಗ ಕುಚ್ಚು ಅನ್ನೋದನ್ನ ತುಂಬ ಲಾಂಗ್ ಬಿಡಬಾರ್ದು. ಚಿಕ್ಕದಾಗಿ ಬಿಟ್ಟರೆ ಅದು ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಂತರ ಇಲ್ಲಿ ನೋಡಿ ಈ ಕಡೆಯಿಂದ ನೀಡಲ್ನ ತೋರಿಸಿ ಈ ಝರಿ ಥ್ರೆಡ್ನ ಕೊನೆ ಏನಿದೆ ಆ ಕೊನೆನ ಇಲ್ಲಿ ಇಟ್ಕೊಳ್ಳಿ. ಈ ಥರ ನೋಡಿ ಈ ಥರ ಇಟ್ಕೊಂಡು ಗಟ್ಟಿಗೆ ನಂತರ 3 ಸರಿ ಲಾಕ್ ಮಾಡಿ. ಕಾಣಿಸ್ತಿದೆಯಾ? ಈ ಥರ ಗಟ್ಟಿಗೆ ಲಾಕ್ ಮಾಡಿ. ನಂತರ ಮತ್ತೆ ಇನ್ನೊಂದು ರೌಂಡು, ನಂತರ ಇನ್ನೊಂದು ರೌಂಡ್, 3 ರೌಂಡ್. ಟೋಟಲ್ 3 ರೌಂಡ್ ಮಾಡಿ. 3 ರೌಂಡ್ ಮಾಡಿದಾಗ ಅದು ಝರಿ ಥ್ರೆಡ್ಡು ಗೋಲ್ಡ್ ಕಲರ್ ಆಗಿರೋದ್ರಿಂದ ಕುಚ್ಚ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಥರ ಆದ ನಂತರ ಈ ಲಾಕ್ ಏನು ಮಾಡಿರ್ತೀರ ನೋಡಿ, ಈ ಲಾಕ್ ಮೇಲಿಂದ ಕಾಣಿಸ್ತಿದೆಯಾ, ಇಲ್ಲಿಂದ ನೀರನ್ನು ತೋರಿಸ್ಕೊಳ್ಳಿ. ನಿಧಾನಕ್ಕೆ ಈ ಥರ ಎಳ್ಕೊಂಡು ಒಂದ್ಸರಿ ಟೈಟಾಗಿ ಲಾಕ್ ಮಾಡಿ. ಸೊ ಕುಚ್ಚು ರೆಡಿ ಆಯಿತು. ಈ ಕುಚ್ಚನ್ನ ಒಂದು ಅರ್ಧ ಇಂಚು ನೋಡಿ ಇಷ್ಟೇ, ಅರ್ಧ ಇಂಚ್ ಬಿಟ್ಕೊಂಡು ಕಟ್ ಮಾಡಿ. ಪುಟ್ಟದಾಗಿ ಪುಟ್ಟು ಕುಚ್ಚುಗಳಿಗೆ ಪುಟ್ಟದಾಗಿ ಕುಚ್ಚು ಕಟ್ಕೊಂಡಾಗ ಅದನ್ನು ನೋಡೋಕ್ಕೊಂದು ಲುಕ್ ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ? ಸೇಮ್ ಅದೇ ಥರ ಇನ್ನೊಂದು ಗ್ಯಾಪು ಕೂಡ ಈ ಥರ ನೋಡಿ ಈ ಥರ ಸುಕ್ಕಾಗುತ್ತೆ. ಆವಾಗ ನಾವು ಈ ಥರ ನೀಟಾಗಿ ಹಿಂಗೆ ಇಟ್ಕೊಂಡು ಝರಿ ಥ್ರೆಡ್ಡಿಂದ ಲಾಕ್ ಮಾಡಬೇಕು. ನೀಟಾಗಿ ಇಟ್ಕೊಂಡು ಈ ಥರ ನೋಡಿ ಈ ಝರಿ ಥ್ರೆಡ್ನ ಇದು ಸಹಾಯದಿಂದ ಹಿಂಗೆ ಮಡ್ಚ್ಕೊಂಡು ಈ ಥರ ಇಟ್ಕೊಳ್ಳಿ. ನಂತರ 3 ಲಾಕ್ ಮಾಡ್ಕೊಳ್ಳಿ. ಕಾಣಿಸ್ತಿದೆಯಾ? ಸೇಮ್ ಇದೇ ಥರ ಎಲ್ಲ ಟಜಲ್ಗಳನ್ನು ಕಟ್ಕೊಳ್ಳಿ. ನಾನಿಲ್ಲಿ 4 ಕಂಬಗಳು ಹಾಕಿದ್ದೀನಿ. ನೀವು ಬೀಡ್ಸು ಚಿಕ್ಕ ಬೀಡ್ಸ್ ಯೂಸ್ ಮಾಡಿದಾಗ 4 ಕಂಬ ಹಾಕ್ಕೊಳ್ಳಿ. ಸ್ವಲ್ಪ ದೊಡ್ಡ ಲಾಂಗ್ ಬೀಡ್ಸ್ ಯೂಸ್ ಮಾಡಿದಾಗ ಒಂದು 6 ಕಂಬ ಆ ಥರ ಹಾಕ್ಕೊಂಡ್ರೆ ನಿಮಗೆ ಇನ್ನೂ ಲುಕ್ಕು ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ಥರ ನಿಧಾನಕ್ಕೆ ತೋರಿಸಿದ್ರೊಳಗಡೆ ತೋರಿಸಿ ಎಳ್ಕೊಳ್ಳಿ. ಇದೇ ಥರ ಸೀರೆ ಪೂರ್ತಿ ಕುಚ್ಚು ಹಾಕಬೇಕು. ನೋಡಿ ಲಾಕ್ ಮಾಡಿ. ಈ ಕುಚ್ಚು ಯಾವ ಲೆಂತಿಗೆ ಕಟ್ಟಿರ್ತೀವಿ ಅದೇ ಥರ ಈ ಕುಚ್ಚನ್ನು ಅದೇ ಲೆಂತಿಗೆ ಕಟ್ ಮಾಡ್ಕೋಬೇಕು. ನೋಡಿ ಈ ಥರ ಕಾಣಿಸ್ತಿದೆಯಾ? ಸೀರೆ ಪೂರ್ತಿ ಈ ಡಿಸೈನ್ ಪೂರ್ತಿ ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನೋಡಿ. ಫ್ರೆಂಡ್ಸ್, ನಾನು ಕುಚ್ಚನ್ನ ಕಟ್ಟಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಕುಚ್ಚನ್ನ ನಾನು ಸಿಂಪಲ್ಲಾಗಿ ಚಿಕ್ಕದಾಗಿ ಕಟ್ಟಿದ್ದೀನಿ. ನಿಮ್ಗೆ ಲೆಂತಿ ಬೇಕು ಅಂದರೆ ಲೆಂತಿ ಬಿಟ್ಕೊಂಡು ಕಟ್ಟಿ. ಯಾಕಂದರೆ ಇದು ಡಿಸೈನ್ ಚಿಕ್ಕದಾಗಿರೋದ್ರಿಂದ ನಾನು ಸಿಂಪಲ್ಲಾಗಿ ಕಟ್ಟಿದ್ದೀನಿ. ಇದು ಸೀದಾ, ಇದು ಉಲ್ಟಾ. ಓಕೆನಾ? ಈ ಡಿಸೈನ್ನ ಫೈನಲ್ ಲುಕ್ ನೋಡಿ ಹೀಗಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ನೀವು ಸಹ ಟ್ರೈ ಮಾಡಿ ಫ್ರೆಂಡ್ಸ್. ಈ ಕ್ರೋಶಾ ಕುಚ್ಚು ಡಿಸೈನ್ ತುಂಬ ಈಸಿಯಾಗಿರೋದು. ನೀವು ಮನೆಯಲ್ಲಿ ಟ್ರೈ ಮಾಡಿ. ನಿಮಗೆ ಈ ಡಿಸೈನ್ ಯಾವ ರೀತಿ ಬಂತು ಅನ್ನೋದನ್ನ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ.
ಸೊ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಬಾಯ್.